ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ಇಂದು ನಾವು ರಾಶಿಚಕ್ರದ ಪ್ರಥಮ ರಾಶಿಯಾದ ಮೇಷರಾಶಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಮೇಷರಾಶಿಯು ಅಗ್ನಿತತ್ವದ ರಾಶಿಯಾಗಿದ್ದು, ಇದರ ಅಧಿಪತಿ ಗ್ರಹಗಳ ಸೇನಾಧಿಪತಿಯಾದ ಮಂಗಳದೇವ ಮಾರ್ಸ್. ಈ ರಾಶಿಯ ಚಿಹ್ನೆ ಕುರಿ ಅಥವಾ ಮೇಷ. ಈ ಚಿಹ್ನೆಯು ಧೈರ್ಯ, ಮುನ್ನುಗ್ಗುವ ಸ್ವಭಾವ ಮತ್ತು ನಾಯಕತ್ವದ ಗುಣವನ್ನು ಸೂಚಿಸುತ್ತೆ. ನೀವು ಮೇಷರಾಶಿಯವರಾಗಿದ್ದರೆ ನಿಮ್ಮ ರಕ್ತದಲ್ಲೇ ಸಾಹಸ ಮತ್ತು ಗೆಲ್ಲಲೇಬೇಕು ಎಂಬ ಛಲ ಇರುತ್ತೆ. ಈ ವಿಡಿಯೋದಲ್ಲಿ ನಿಮ್ಮ ವ್ಯಕ್ತಿತ್ವ, ವೃತ್ತಿ ಜೀವನ, ಆರ್ಥಿಕ ಸ್ಥಿತಿ, ಪ್ರೇಮ ಜೀವನ ಮತ್ತು ಆರೋಗ್ಯದ ಬಗ್ಗೆ ಮತ್ತು ನಿಮ್ಮ ಶತ್ರುಗಳ ಬಗ್ಗೆ ಯಾವುದೇ ಅಡೆತಡೆ ಇಲ್ಲದೆ ತಿಳಿಯೋಣ. ವಿಡಿಯೋ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಯಾವತ್ತೂ ಮರಿಬೇಡಿ. ಮೇಷರಾಶಿಯವರ ಮೂಲ ಸ್ವಭಾವದ ಬಗ್ಗೆ ಹೇಳೋದಾದರೆ, ಇವರು ಅತ್ಯಂತ ಉತ್ಸಾಹಿಗಳು. ಯಾವುದೇ ಕೆಲಸವನ್ನು ಮೊದಲು ಆರಂಭಿಸುವವರು ಇವರೇ ಆಗಿರ್ತಾರೆ. ಇವರಲ್ಲಿ ಸೋಲೊಪ್ಪಿಕೊಳ್ಳದ ಗುಣವಿಲ್ಲ. ಎಂತಹ ಕಠಿಣ ಸವಾಲು ಎದುರಾದರೂ ಕೂಡ ಅದನ್ನು ಎದೆಯುಬ್ಬಿಸಿ ಎದುರಿಸುವ ಧೈರ್ಯವಂತರು. ಮಂಗಳನ ಪ್ರಭಾವದಿಂದ ಇವರಲ್ಲಿ ಅಪಾರವಾದ ಶಕ್ತಿ ಇರುತ್ತೆ. ಇವರು ಯಾರ ಕೆಳಗೂ ಕೆಲಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಇವರು ಯಾವಾಗಲೂ ರಾಜರಂತೆ ಬಾಳೋದಕ್ಕೆ ಬಯಸ್ತಾರೆ. ಇವರ ಮಾತು ನೇರ ಮತ್ತು ನಿಷ್ಠುರ. ಮನಸ್ಸಲ್ಲಿ ಏನಿದೆಯೋ ಅದನ್ನೇ ಮುಖಕ್ಕೆ ಒಡೆದಂತೆ ಹೇಳ್ತಾರೆ. ಇವರಲ್ಲಿ ಕಪಟ ನಾಟಕಗಳಿಲ್ಲ. ಆದರೆ ಕೆಲವೊಮ್ಮೆ ಇವರ ಈ ನೇರ ನಡೆನುಡಿ ಇತರರಿಗೆ ಕೋಪ ತರಿಸಬಹುದು. ಮೇಷರಾಶಿಯವರಿಗೆ ಕೋಪ ಬೇಗ ಬರುತ್ತೆ, ಆದರೆ ಅದು ಕ್ಷಣಿಕ ಮಾತ್ರ. ಇವರು ಯಾರಿಗೂ ಕೇಡು ಬಯಸೋದಿಲ್ಲ. ವೃತ್ತಿ ಜೀವನದ ವಿಚಾರಕ್ಕೆ ಬಂದರೆ, ಇವರು ಹುಟ್ಟು ನಾಯಕರು, ನ್ಯಾಚುರಲ್ ಲೀಡರ್ಸ್. ಸೈನ್ಯ, ಪೊಲೀಸ್, ಕ್ರೀಡೆ, ರಾಜಕೀಯ, ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಇವರು ಅದ್ಭುತವಾಗಿ ಮಿಂಚುತ್ತಾರೆ. ಯಾವುದಾದ್ರೂ ಕೆಲಸ ಅಸಾಧ್ಯ ಅಂತ ಎಲ್ಲರೂ ಕೈ ಚೆಲ್ಲಿದಾಗ ಅದನ್ನು ಸಾಧ್ಯವಾಗಿಸಿ ತೋರಿಸೋದು ಮೇಷರಾಶಿಯವರ ಶೈಲಿ. ಇವರು ಸೃಜನಶೀಲರು ಮತ್ತು ಹೊಸ ಆವಿಷ್ಕಾರಗಳನ್ನು ಮಾಡೋದಕ್ಕೆ ಇಷ್ಟಪಡ್ತಾರೆ. ವ್ಯಾಪಾರದಲ್ಲಿ ಇವರು ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಹಿಂಜರಿಯೋದಿಲ್ಲ. ಇವರ ಈ ಸಾಹಸ ಪ್ರವೃತ್ತಿಯೇ ಇವರನ್ನು ಉನ್ನತ ಸ್ಥಾನದಲ್ಲಿ ಇರಿಸುತ್ತೆ. ಆದರೆ ಕೆಲಸದ ಸ್ಥಳದಲ್ಲಿ ತಾಳ್ಮೆ ಕಳೆದುಕೊಳ್ಳೋದು ಇವರ ಪ್ರಗತಿಗೆ ಅಡ್ಡಿ ಆಗಬಹುದು. ಎಲ್ಲವನ್ನ ತಕ್ಷಣವೇ ಸಾಧಿಸಬೇಕು ಎಂಬ ಅವಸರ ಇವರಲ್ಲಿ ಇರುತ್ತೆ. ಇದನ್ನು ಸ್ವಲ್ಪ ನಿಯಂತ್ರಿಸಿಕೊಳ್ಳೋದು ಒಳ್ಳೆಯದು. ಆರ್ಥಿಕವಾಗಿ ನೋಡೋದಾದರೆ ಮೇಷರಾಶಿಯವರು ಹಣ ಗಳಿಸೋದ್ರಲ್ಲಿ ಹಿಂದೆ ಬೀಳೋದಿಲ್ಲ. ಇವರು ಶ್ರಮಜೀವಿಗಳಾದ್ದರಿಂದ ಸಂಪತ್ತು ಇವರನ್ನು ಹುಡುಕಿಕೊಂಡು ಬರುತ್ತೆ. ಆದರೆ ಇವರಿಗೆ ಹಣ ಉಳಿಯೋದಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡೋದ್ರಲ್ಲಿ ಆನಂದ ಸಿಗುತ್ತೆ. ಇವರು ಉದಾರಿಗಳು. ಯಾರಾದರೂ ಸಹಾಯ ಅಂತ ಕೇಳಿದರೆ ತಮ್ಮಲ್ಲಿ ಇಲ್ದಿದ್ರೂ ಕೂಡ ಸಾಲ ಮಾಡಿಯಾದರೂ ಕೂಡ ಸಹಾಯ ಮಾಡುವ ಗುಣ ಇವರದ್ದು. ಐಷಾರಾಮಿ ಜೀವನ, ಪ್ರಯಾಣ ಮತ್ತು ಹೊಸ ಗ್ಯಾಜೆಟ್ಗಳಿಗಾಗಿ ಇವರು ಹಣವನ್ನು ನೀರಿನಂತೆ ಖರ್ಚು ಮಾಡ್ತಾರೆ. ಆದರೂ ಜೀವನದ ಮಧ್ಯಭಾಗದ ನಂತರ ಇವರು ಆರ್ಥಿಕವಾಗಿ ಬಹಳ ಭದ್ರತೆಯನ್ನು ಕಂಡುಕೊಳ್ತಾರೆ. ಭೂಮಿ ಮತ್ತು ಆಸ್ತಿ ಖರೀದಿ ಮಾಡುವ ಯೋಗ ಇವರಿಗೆ ಹೆಚ್ಚಾಗಿ ಇರುತ್ತೆ. ಕುಟುಂಬ ಮತ್ತು ಪ್ರೇಮ ಜೀವನದ ವಿಷಯದಲ್ಲಿ ಮೇಷರಾಶಿಯವರು ಬಹಳ ಭಾವಜೀವಿಗಳು. ಇವರು ಮೇಲ್ನೋಟಕ್ಕೆ ಕಠಿಣವಾಗಿ ಕಂಡರೂ ಕೂಡ ಒಳಗಡೆ ಮಗುವಿನಂತಹ ಮನಸ್ಸು ಹೊಂದಿರ್ತಾರೆ. ಪ್ರೀತಿಯ ವಿಷಯದಲ್ಲಿ ಇವರು ಬಹಳ ಪ್ರಾಮಾಣಿಕರು ಮತ್ತು ನಿಷ್ಠಾವಂತರು. ತಮ್ಮ ಸಂಗಾತಿಯನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ ಮತ್ತು ಅವರ ರಕ್ಷಣೆಗಾಗಿ ಏನು ಬೇಕಾದರೂ ಮಾಡ್ತಾರೆ. ಮನೆಯಲ್ಲಿ ಇವರದ್ದೇ ಮೇಲುಗೈ ಇರಬೇಕು ಅಂತ ಬಯಸ್ತಾರೆ. ಇದು ಕೆಲವೊಮ್ಮೆ ಸಣ್ಣ ಪುಟ್ಟ ಜಗಳಗಳಿಗೆ ಕಾರಣ ಆಗ್ಬೋದು. ಆದರೆ ಇವರ ಪ್ರೀತಿ ಮತ್ತು ಕಾಳಜಿಯನ್ನು ಅರ್ಥ ಮಾಡಿಕೊಂಡವರಿಗೆ ಇವರಂತಹ ಒಳ್ಳೆಯ ವ್ಯಕ್ತಿ ಮತ್ತೊಬ್ಬರಿಲ್ಲ ಅಂತ ಅನಿಸುತ್ತೆ. ಮಕ್ಕಳೊಂದಿಗೆ ಇವರು ಗೆಳೆಯರಂತೆ ಬೆರೀತಾರೆ ಮತ್ತು ಅವರಲ್ಲಿ ಧೈರ್ಯ ತುಂಬುತ್ತಾರೆ. ಆರೋಗ್ಯದ ದೃಷ್ಟಿಯಿಂದ ಮೇಷರಾಶಿಯವರು ಸಾಮಾನ್ಯವಾಗಿ ಸದೃಢರಾಗಿರ್ತಾರೆ. ಆದರೆ ಇವರ ಅತಿಯಾದ ಕೆಲಸ ಒತ್ತಡದಿಂದಾಗಿ ತಲೆನೋವು, ನಿದ್ರಾಹೀನತೆ ಅಥವಾ ರಕ್ತದೊತ್ತಡದಂತಹ ಸಮಸ್ಯೆಗಳು ಕಾಡಬಹುದು. ಇವರಿಗೆ ಅಪಘಾತಗಳ ಭಯ ಇರೋದಕ್ಕಿಂತ ವಾಹನ ಚಲಾಯಿಸಬೇಕಾದಾಗ ಜಾಗ್ರತೆ ವಹಿಸಬೇಕು. ಮುಖದ ಮೇಲೆ ಸಣ್ಣ ಪುಟ್ಟ ಗಾಯದ ಗುರುತುಗಳು ಇರುವುದು ಮೇಷರಾಶಿಯವರಲ್ಲಿ ಸಾಮಾನ್ಯವಾಗಿರುತ್ತೆ. ದಿನನಿತ್ಯ ಯೋಗ ಮತ್ತು ಧ್ಯಾನ ಮಾಡೋದರಿಂದ ಇವರ ಮನಸ್ಸು ಶಾಂತವಾಗುತ್ತೆ ಮತ್ತು ಆರೋಗ್ಯ ಸುಧಾರಿಸುತ್ತೆ. ಅತಿಯಾದ ಖಾರ ಮತ್ತು ಉಷ್ಣ ಪದಾರ್ಥಗಳನ್ನು ಆದಷ್ಟು ಕಡಿಮೆ ಮಾಡಬೇಕು. ಪ್ರಸ್ತುತ ಕಾಲಘಟ್ಟದಲ್ಲಿ ಮೇಷರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೀತಾ ಇದೆ. 17 ವರ್ಷಗಳ ನಂತರ ಸಂಭವಿಸುವ ಗ್ರಹಗಳ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಕ್ರಾಂತಿಕಾರಿಕ ಬದಲಾವಣೆಗೆ ತರ್ತಾ ಇದೆ. ವಿಶೇಷವಾಗಿ ಶನಿದೇವನ ಕೃಪೆಯಿಂದ ನಿಮ್ಮ ಹಳೆಯ ಸಂಕಷ್ಟಗಳು ದೂರವಾಗಿ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ. ರಾಹು ಮತ್ತು ಕೇತುಗಳ ಸ್ಥಾನವು ನಿಮಗೆ ಆಧ್ಯಾತ್ಮಿಕವಾಗಿ
ಎಚ್ಚರಿಸಲಾಗುತ್ತೆ. ಹಿರಿಯರ ಆಶೀರ್ವಾದ ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಮಯ ಇದು. ಯಾವುದೇ ಹೊಸ ಕೆಲಸವನ್ನು ಆರಂಭಿಸುವ ಮುನ್ನ ಸರಿಯಾಗಿ ಯೋಚನೆ ಮಾಡಿ ಮುನ್ನಡೆಯಿರಿ. ಕೊನೆಯದಾಗಿ ಮೇಷರಾಶಿಯವರು ತಮ್ಮ ಜೀವನದಲ್ಲಿ ಯಶಸ್ಸು ಕಾಣಲು ಕೆಲವು ಸರಳ ಪರಿಹಾರಗಳನ್ನು ಮಾಡಬಹುದು. ಪ್ರತಿದಿನ ಬೆಳಿಗ್ಗೆ ಸೂರ್ಯ ದೇವರಿಗೆ ಅರ್ಘ್ಯ ನೀಡುವುದು ಮತ್ತು ಆದಿತ್ಯ ಹೃದಯ ಪಠಿಸುವುದು ಅತ್ಯಂತ ಶ್ರೇಷ್ಠ. ಮಂಗಳವಾರದಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸಿ ಮತ್ತು ಹನುಮಾನ್ ಚಾಲಿಸ ಪಠಿಸಿ. ಇದು ನಿಮ್ಮಲ್ಲಿರುವ ಭಯವನ್ನು ಹೋಗಲಾಡಿಸಿ ಧೈರ್ಯ ತುಂಬುತ್ತೆ. ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸೋದು ಅಥವಾ ಕೆಂಪು ಕರವಸ್ತ್ರವನ್ನು ಜೊತೆಯಲ್ಲಿಟ್ಕೊಳ್ಳೋದು ನಿಮಗೆ ಶುಭವನ್ನು ತರುತ್ತೆ. ಕೋಪವನ್ನು ನಿಯಂತ್ರಿಸಿ ಶಾಂತವಾಗಿ ಯೋಚಿಸಿದರೆ ನೀವು ಈ ಜಗತ್ತನ್ನೇ ಗೆಲ್ಲಬಹುದು. ಇದು ಮೇಷರಾಶಿಯವರ ಸಂಪೂರ್ಣ ಭವಿಷ್ಯ ಮತ್ತು ನಿಮ್ಮ ಶತ್ರುಗಳು ನಿಮ್ಮ ಕೈ ಮುಗಿದು ಕಾಲಿಗೆ ಬೀಳುವ ಒಂದು ಪರಿಸ್ಥಿತಿ ಅನ್ನೋದು ಬರುತ್ತೆ. ಈ ವಿಡಿಯೋ ನಿಮ್ಮ ಜೀವನಕ್ಕೆ ಹತ್ತಿರ ಇದೆ ಅಂತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.